ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಯುಗಾರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕರುನಾಡಿನ 24ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರತಿಜ್ಞಾ ವಿಧಿಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಈಗಾಗಲೇ ಲೋಕಭವನದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಹೇಳೋ ಪ್ರಕಾರ ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಅ ಪೊಲಿಟಿಷಿಯನ್. ಆದ್ರೆ ಈಗ ಡಿಕೆ ಕಾಮನ್ ಮ್ಯಾನ್ ಸಿಎಂ ಆಗಬೇಕಾಗಿದೆ. ಕರ್ನಾಟಕ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹಠ ಬಿಡದೆ ಛಲದಿಂದ ಪಡೆದಂತಹ ಈ ಸಿಂಹಾಸನ ಅವರಿಗೆ ಅಷ್ಟು ಸುಲಭವಾಗಿ ದಕ್ಕಿಲ್ಲ ಮತ್ತು ಮುಂದಿನ ಹಾದಿಯೂ ಕೂಡ ಅಷ್ಟು ಸುಲಭವಾಗಿಲ್ಲ. ದೇಶ ಹಾಗೂ ರಾಜ್ಯದ ಜನ ಡಿಕೆ ಅವರ ಪ್ರತಿ ಹೆಜ್ಜೆಯನ್ನ ಈ ಹಿಂದೆ ಇದ್ದಂತ ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡ್ತಾರೆ. ಎಸ್.ಎಂ. ಕೃಷ್ಣ, ಎಚ್.ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರ ನಂತರ ಶುರುವಾಗ್ತಿರುವ ಡಿಕೆ ಶಿವಕುಮಾರ್ ಅವರ ಆಡಳಿತ ಜನಮಾನಸದಲ್ಲಿ ಉಳಿಬೇಕು ಅಂತ ಅಂದ್ರೆ, ಡಿಕೆ ಅವರ ಪರ್ವ ಶುರುವಾಗಬೇಕು ಅಂತ ಅಂದ್ರೆ ಅವರು ಜನಪರವಾದಂತಹ ಕಾಮನ್ ಮ್ಯಾನ್ ಸಿಎಂ ಆಗಬೇಕು. ಅವರು ಎಜುಕೇಶನಿಸ್ಟ್, ಬಿಸ್ನೆಸ್ ಮ್ಯಾನ್, ಅಗ್ರಿಕಲ್ಚರಿಸ್ಟ್, ಇಟ್ಸ್ ಓಕೆ, ಬಟ್ ಈಗ ಅವ್ರು ಆಗ್ಬೇಕಾಗಿರೋದು ಕಾಮನ್ ಮ್ಯಾನ್ ಸಿಎಂ. ಹೇಗೆ ಆಗ್ತಾರೆ ಅನ್ನೋದಕ್ಕೆ ಒಂದು ಮುನ್ನುಡಿಯನ್ನ ಇವತ್ತು ಬರೆದಿದ್ದಾರೆ. ಏನದು ಮುನ್ನುಡಿ ಅಂತಂದ್ರೆ, ಈ ರಾಜ್ಯವನ್ನ ಆಳಿದಂತಹ ಹಿರಿಯ ನಾಯಕರುಗಳ ಆಶೀರ್ವಾದ ಪಡೆಯುವುದರ ಮೂಲಕ ಮಾಸ್ ಲೀಡರ್ ಅಂತ ಅನ್ನಿಸಿಕೊಂಡಿರುವಂತಹ ಸಿದ್ದರಾಮಯ್ಯ, ಯಡಿಯೂರಪ್ಪ ಮತ್ತು ದೇವೇಗೌಡರನ್ನ ಭೇಟಿ ಮಾಡಿ ಅವರ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನ ಪಡೆದು ಮುನ್ನುಗ್ಗುತ್ತಾ ಇರುವಂತಹ ಈ ಒಂದು ಜೆಸ್ಚರ್ ಏನಿದೆ, ಈ ಒಂದು ಸಂಪ್ರದಾಯ ಏನಿದೆ, ಅದು ಒಂದು ಒಳ್ಳೆಯ ನಡೆ ಅಂತಾನೆ ವಿಶ್ಲೇಷಣೆ ಮಾಡಬಹುದು. ಯಾಕೆ ಅಂದ್ರೆ ಈ ಮೂಲಕ ಡಿ ಕೆ ಶಿವಕುಮಾರ್ ತಾನು ಕೂಡ ಒಬ್ಬ ಮಾಸ್ ಲೀಡರ್ ಆಗೋದಕ್ಕೆ ಹೊರಟಿದ್ದಾರೆ.
ಮೂವರು ಮಾಸ್ ಲೀಡರ್ ಆಗೋಯ್ತು. ಸಿದ್ದರಾಮಯ್ಯನವ್ರದ್ದು ಮುಗೀತು, ಯಡಿಯೂರಪ್ಪನವ್ರದ್ದು, ದೇವೇಗೌಡರದ್ದು ಕೂಡ ಈಗ ಅವ್ರದ್ದೇನು ಮುಗಿಯಲ್ಲ ಬಿಡಿ ರಾಜಕೀಯ, ಬಟ್ ಅದರ್ವೈಸ್ ಆಲ್ಸೋ ಒಬ್ಬ ಮುಖ್ಯಮಂತ್ರಿಯಾಗಿ ನಾಡಿನ ಸೇವೆ ಮಾಡಿದಂತ ಅವಧಿ ಮುಗಿದು ಹೋಗಿದೆ. ಈಗ DK ಶಿವಕುಮಾರ್ ಅವರ ಪರ್ವ. ಅವರು ಕೂಡ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಒಬ್ಬ ಮಾಸ್ ಲೀಡರ್ ಆಗಿ ಪ್ಯಾನ್ ಕರ್ನಾಟಕ ಓಟ್ ಪುಲ್ ಮಾಡಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಂತಹ ಒಂದು ಪಣದೊಂದಿಗೆ ಶತ್ರುಗಳಾಗಲಿ ಮಿತ್ರರಾಗಲಿ ಆದರೂ ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಿದಂತಹ ಹಿರಿಯ ನಾಯಕರುಗಳ ಮನೆಗಳಿಗೆ ಹೋಗಿ ಅವರ ಆಶೀರ್ವಾದ ಪಡೆಯೋದಿದೆಯಲ್ಲ, ಇಟ್ಸ್ ಅ ಗುಡ್ ಜಸ್ಚರ್.